ಈ ವಿಡಿಯೋ ಮೀಶೋ ಪಾರ್ಟ್ನರ್ಶಿಪ್ ನಲ್ಲಿ ಮಾಡಲಾಗಿದೆ. ಈಗ ನೀವು ಯಾವುದೇ ಬಂಡವಾಳ ಇಲ್ಲದೆ ಮನೆಯಲ್ಲಿ ಕೂತ್ಕೊಂಡು ಹಣನ ಗಳಿಸಬಹುದು. ಅದಕ್ಕಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರುವ ಲಿಂಕ್ ಅನ್ನ ಕ್ಲಿಕ್ ಮಾಡಿ ಮೀಶೋ ಆಪ್ ಅನ್ನ ಡೌನ್ಲೋಡ್ ಮಾಡಿ. ಆಪ್ ನಲ್ಲಿ ಇರುವ ಪ್ರಾಡಕ್ಟ್ ಅನ್ನ ಸೆಲೆಕ್ಟ್ ಮಾಡಿ ವಾಟ್ಸ್ಆಪ್ ನಲ್ಲಿ ಶೇರ್ ಮಾಡಿ. ಆರ್ಡರ್ ಬಂದ ಮೇಲೆ ಕಸ್ಟಮರ್ ಗೆ ಮೀಶೋ ಡೈರೆಕ್ಟ್ ಡೆಲಿವರಿ ಕೊಡುತ್ತೆ. ನಡುವಿನ ಪ್ರಾಫಿಟ್ ಅನ್ನ ನೀವು ಗಳಿಸಬಹುದು. ಹೆಚ್ಚಿನ ಮಾಹಿತಿಗಾಗಿ ಮೇಲ್ಗಡೆ ಐ ಬಟನ್ ನಲ್ಲಿ ಇರುವ ವಿಡಿಯೋನ ಚೆಕ್ ಮಾಡಿ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರಿಗೂ ಹೆಂಗದರಿ? ಆರಾಮದಿರೇನೋ? ಆಲ್ರೆಡಿ ನೀವು ನನ್ನ ಲಾಸ್ಟ್ ಬ್ಲಾಗ್ಸ್ ಎಲ್ಲ ನೋಡಿರ್ಬಹುದು ಅಥವಾ ರೆಗ್ಯುಲರ್ ಬ್ಲಾಗ್ಸ್ ನೋಡಕತ್ತಿದ್ರೆ ನಿಮಗೆ ಗೊತ್ತೈತಿ. ನಾ ಹೇಳಿದ್ನಿ ನಾವು ಟೂರ್ಗೆ ಹೊಂಟೇವಿ, ಬಟ್ ಯಾವ ಊರಿಗೆ ಬಂದೀವಿ ಅದನ್ನ ರಿಲೀಸ್ ಮಾಡಿರ್ಲಿಲ್ಲ. ಅದನ್ನ ನೋಡ್ಬೇಕಾದ್ರೆ ಇನ್ ಡೀಟೇಲ್ ಬ್ಲಾಗ್ ಎಲ್ಲ ಮಿಸ್ಟರ್ ಅಂಡ್ ಮಿಸಸ್ ವಿನಯ್ ಚಾನಲ್ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಿ. ಸೊ ಅಕ್ಕ ನೀವು ಅಲ್ಲಿ ಹೇಳಿದ್ರಿ ಮತ್ತೆ ಇಲ್ಲಿನೂ ಯಾಕೆ ಈಗ ಬ್ಲಾಗ್ ಸ್ಟಾರ್ಟ್ ಮಾಡಿರಿ ಅಂತ ನಿಮ್ ಪ್ರಶ್ನೆ ಇರ್ಬಹುದು. ಎಸ್, ನಾ ಇವತ್ತಿನ ಬ್ಲಾಗ್ ಸ್ಟಾರ್ಟ್ ಮಾಡೀನಿ ಬಿಕಾಸ್ ಇವತ್ತು ನಮ್ಮ ಮ್ಯಾರೇಜ್ ಆನಿವರ್ಸರಿ ಐತಿ. ಸೊ ನಮ್ಮ ಮ್ಯಾರೇಜ್ ಆನಿವರ್ಸರಿ ಬ್ಲಾಗ್ ಅಂತೂ ನಾನು ನಿಮ್ಮ ಜೊತೆ ಶೇರ್ ಮಾಡಕಬೇಕು. ಅದು ಬಿಟ್ರೆ ಏನೋ ಮಿಸ್ಸಿಂಗ್ ಅನಿಸ್ತೈತಿ. ಸೊ ಬಂದೀವಿ ನಾವು. ಯಾವ ಊರಿಗೆ ಬಂದೀವಿ ಆಲ್ರೆಡಿ ನೀವು ಗೆಸ್ ಮಾಡಿರ್ಬಹುದು. ಸೊ ನಾವು ಬಂದೀವಿ ಗೋವಾಕ. ಎಸ್, ಗೋವಾಕ ಬಂದು ನಿನ್ನೆ ಬಂದೀವಿ. ಸಾರಿ, ನಿನ್ನೆ ಆಫ್ಟರ್ನೂನ್ ಬಂದೀವಿ. ಇವತ್ತು ಒನ್ ಡೇ ಆನಿವರ್ಸರಿ ದಿನ ಇಲ್ಲೇ ಟೈಮ್ ಸ್ಪೆಂಡ್ ಮಾಡಬೇಕು. ಏನೇನು ನೋಡೋಕ್ಕಾಗ್ತದೆ ಅದನ್ನೆಲ್ಲ ನೋಡಿ ಎಕ್ಸ್ಪ್ಲೋರ್ ಮಾಡಿ ನಿಮ್ಮ ಜೊತೆ ಶೇರ್ ಮಾಡಬೇಕು. ನಾಳೆ ನಾವು ವಾಪಸ್ ಹೋಗಕತ್ತೀವಿ. ಸೊ ಇವತ್ತು ಆನಿವರ್ಸರಿ ಐತಿ. ಸೊ ಫುಲ್ ಖುಷಿಯಾಗಿ ನಿನ್ನ. ಸೊ ನಮ್ಮ ಮದ್ವೆಗೆ ಎಷ್ಟು ವರ್ಷ ಆಗಿರ್ಬೋದು ಅನ್ನೋದು ಗೆಸ್ ಮಾಡಿ ಹೇಳ್ರಿ. ಕರೆಕ್ಟ್ ಬಂದಿದ್ರೆ ನಾನು ನಿಮಗೆ ಖಂಡಿತ ರಿಪ್ಲೈ ಹೇಳ್ತೀನಿ, ಅದರ್ವೈಸ್ ನೆಕ್ಸ್ಟ್ ಬ್ಲಾಗ್ ಒಳಗೆ ಹೇಳ್ತೀನಿ. ಸೊ ಆಲ್ರೆಡಿ ನೀವು ನನ್ನ ಲಾಸ್ಟ್ ಬ್ಲಾಗ್ ಒಳಗೆ ಹೇರ್ ಲುಕ್ ಅಂತೂ ನೋಡಿರ್ಬೋದು. ಒಂದು ಸ್ವಲ್ಪ ಸೆಟ್ಟಿಂಗ್ ಒಂದು ಸ್ವಲ್ಪ ಚೇಂಜ್ ಆಗೈತಿ ಈಗ ಸದ್ಯ. ಸೊ ಇಲ್ಲೇನ ಇದು ಗೋವಾ ಒಳಗೆ ನಾ ಒಂದು ಜಂಪ್ ಸೂಟ್ನು ನಾ ಪರ್ಚೇಸ್ ಮಾಡಿದ್ನಿ. ಆಲ್ರೆಡಿ ಶಾಪಿಂಗ್ ಮಾಡಿದಂತೂ ನಿಮ್ಮ ಜೊತೆ ತೋರಿಸ್ತೀನಿ. ಬಟ್ ಇಲ್ಲಿ ನಿನ್ನೆ ಜಸ್ಟ್ ಹೋಗುವಾಗ ಸ್ಟ್ರೇಟ್ ಮೇಲೆ ಇದು ಭಾಳ ಲೈಕ್ ಆಯ್ತು, ಹಿಂಗಾಗಿ ತೊಗೊಂಡೀನಿ. ಆಮೇಲೆ ಇದು ನೆಕ್ಲೆಸ್ನ ಇಲ್ಲೇ ತೊಗೊಂಡೀನಿ. ಇಯರಿಂಗ್ಸ್ ನಾನು ಆಲ್ರೆಡಿ ಇದ್ದು. ನಾವೊಂದು ಏನಪ್ಪ ಆನಿವರ್ಸರಿ ಈ ಸಲ ಸ್ಪೆಷಲ್ ಮಾಡೀನಿ ಅಂತಂದ್ರೆ ಒಂದು ಟ್ಯಾಟೂ ತಕ್ಕೊಂಡಿನಿ. ಇದ್ರ ಮೇಲೆ ವಿನಯ್ ಅಂತ ಹೆಸರು ಬರ್ಕೊಂಡಿನಿ. ಆಮೇಲೆ ಲಾಸ್ಟ್ ಒಂದು ಹಾರ್ಟ್ ಅಂತ ಕೊಟ್ಟಿನಿ. ಸೊ ವಿನಯ್ ನನ್ನ ಹಸ್ಬೆಂಡ್ ಹೆಸರು ಆಬ್ವಿಯಸ್ಲಿ. ಸೊ ಅವರು ಏನೋ ಗಿಫ್ಟ್ ತಂದಾರಂತ. ಏನು ಗಿಫ್ಟ್ ತಂದಾರೋ ನಂಗೆ ಗೊತ್ತಿಲ್ಲ. ಅದನ್ನ ಈಗ ಸದ್ಯ ನಾವು ಓಪನ್ ಮಾಡಕ್ಕಿದ್ದೀನಿ. ಸೊ ಓಪನ್ ಮಾಡ್ಕೋತ ಏನೈತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಬರ್ರಿ ಫಸ್ಟ್ ಅದನ್ನ ಗಿಫ್ಟ್ ಓಪನ್ ಮಾಡೋಣ. ಈಗ ಗಿಫ್ಟ್ ಓಪನ್ ಮಾಡಾಕತ್ತೀನಿ. ಎರಡೆರಡು ಗಿಫ್ಟ್ ಅದಾವು. ಏನೋ ಭಾಳ ಸ್ಪೆಷಲ್ ಕಾಣಕತ್ತೈತಿ. ನೋಡೋಣ ಬರ್ರಿ ಓಪನ್ ಮಾಡೋಣ. ಕಪಲ್ ವಾಚ್. ಸೊ ನಾವು ಭಾಳ ದಿನ ಆಯ್ತು ವಾಚ್ ಅನ್ನಕತ್ತಿದ್ವಿ. ಟೈಟನ್ ವಾಚ್ ಐತಿ, ಕಪಲ್ ವಾಚ್. ಸೊ ರಾಯಲ್ ಕಾಣಕತ್ತೈತಿ ಮಸ್ತ್. ಥ್ಯಾಂಕ್ ಯು. ಇನ್ನು ಮುಂದೆ ನನ್ನ ಕೈಯಾಗ ನಿಮಗೆ ವಾಚ್ ನೋಡಕ್ ಸಿಗ್ತೈತಿ. ಹೆಂಗಿರ್ಬೇಕು? ಇದು ಎರಡನೇ ಗಿಫ್ಟ್ ಈಗ ನಾ ಓಪನ್ ಮಾಡಾತೀನಿ. ಥ್ಯಾಂಕ್ ಯು. ರಿಯಲ್ಮಿ ಮೊಬೈಲ್. ಆಕ್ಚುಲಿ ನನ್ನ ಮೊಬೈಲ್ ಭಾಳ ಅಂದ್ರೆ ಭಾಳ ಖರಾಬ್ ಆಗೈತಿ. ನಾ ಈಗೇನು ನಿಮ್ಮ ಜೊತೆ ಬ್ಲಾಗ್ ಶೂಟ್ ಮಾಡ್ತೀನಿ ಅಥವಾ ನಾನು ಏನು ಲೇಡೀಸ್ ಕ್ಲಬ್ ವಿಡಿಯೋಸ್ ಅದು ನೋಡ್ತಿರಲ್ಲ ಅದು ಎಲ್ಲ ನಾ ಹಸ್ಬೆಂಡ್ ಮೊಬೈಲ್ನೇ ಮಾಡ್ತೀನಿ. ಕ್ಯಾಮೆರಾ ಐತಿ ಶೂಟ್ ಮಾಡಕ್ಕೆ, ಬಟ್ ಸೆಟ್ಟಿಂಗ್ ಮಾಡಕ್ಕೆ ಭಾಳ ಅಂದ್ರೆ ಭಾಳ ಟೈಮ್ ಹೋಗ್ತೈತಿ. ಹಿಂಗಾಗಿ ನಾ ಮೊಬೈಲನ್ನ ಯೂಸ್ ಮಾಡ್ತೀನಿ. ಸೊ ಇಷ್ಟು ಖರಾಬ್ ಆಗಿತ್ತಲ್ಲ, ಒಂದು ಸಾದಾ ಪಿಕ್ಚರ್ನು ಚಲೋ ಬರ್ತಿರ್ಲಿಲ್ಲ. ಸೊ ಹಂಗ ನಾ ಹೆಂಗಾರೆ ಮಾಡಿ ನಡೆಸಿದ್ನಿ ಅದನ್ನ. ಸೊ ಥ್ಯಾಂಕ್ ಯು ವೆರಿ ಮಚ್. ಫ್ರೆಂಡ್ಸ್, ಭಾಳ ದಿನ ಆಯಿತು ನೀವೆಲ್ಲರೂ ಕೇಳಾಕತ್ತಿದ್ರಿ ಅಕ್ಕ ನಿಮ್ಮ ಮ್ಯಾರೇಜ್ ಫೋಟೋಸ್ ತೋರಿಸ್ರಿ, ಮದ್ವೆ ಪಿಕ್ಸ್ ಶೇರ್ ಮಾಡಿರಿ ಅಂತ. ಸೊ ಎಸ್, ಇವತ್ತು ಮ್ಯಾರೇಜ್ ಆ್ಯನಿವರ್ಸರಿ ಐತಿ. ಹೀಗಾಗಿ ಮ್ಯಾರೇಜ್ ಆ್ಯನಿವರ್ಸರಿ ಸ್ಪೆಷಲ್ ಅಂತನ ನನ್ನ ಮದ್ವೆ ಫೋಟೋಸ್ ಎಲ್ಲ ನಿಮ್ಮ ಜೊತೆ ಶೇರ್ ಮಾಡಕತ್ತೀನಿ. ಮದ್ವೆ ಫೋಟೋಸ್ ಎಲ್ಲ ನೋಡ್ರಿ ಮತ್ತು ಹೆಂಗೆ ಅನಿಸ್ತು ಕಮೆಂಟ್ ಸೆಕ್ಷನ್ ಖಂಡಿತ ಹೇಳ್ರಿ.